ಮಗು, ಕಠಿಣ ಸಮಯದಲ್ಲಿ ಮೌನವಾಗಿರುವುದು ಅಷ್ಟು ಸುಲಭದ ಮಾತಲ್ಲ ಕಂದ. ಆದರೆ ಇದೇ ಒಂದು ಕಲೆ ನಿನ್ನನ್ನು ಸಾಧಾರಣದಿಂದ ಅಸಾಧಾರಣವಾಗಿಸುತ್ತಿದೆ ಮಗು. ಎಲ್ಲವೂ ಕಳೆದುಕೊಂಡಾಗಲೂ ನಿನ್ನ ಮುಖದಲ್ಲಿ ಒಂದು ಭರವಸೆಯ ನಗು ಇತ್ತು. ಎಲ್ಲವೂ ಸರಿಯಾಗುತ್ತದೆ, ನನಗೂ ಒಳ್ಳೆಯ ಕಾಲ ಸಮಯ ಬಂದೇ ಬರುತ್ತದೆ ಎನ್ನುವ ನಿನ್ನ ದೃಢ ನಿರ್ಧಾರವೇ ನಿನ್ನ ಜೀವನದಲ್ಲಿ ಹೊಸದೊಂದು ತಿರುವನ್ನು ತರುತ್ತಿದೆ ಮಗು. ಆದಷ್ಟು ಬೇಗನೆ ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ. ನನಗೆ ತಿಳಿದಿದೆ ಕಂದ, ಈ ಸಂಘರ್ಷಪೂರ್ಣವಾದ ಜೀವನದಿಂದ ಹೊರಬರಲು ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವೆ. ನನಗೆ ತಿಳಿದಿದೆ, ನೀನು ಕೆಲವರ ಅಹಂಕಾರವನ್ನು, ಕೆಲವರು ಕೊಟ್ಟ ನೋವನ್ನ, ನಿಂದನೆಯನ್ನ ನೀನು ಸಹಿಸಿಕೊಂಡಿರುವೆ ತಾಳ್ಮೆಯಿಂದ. ಜೀವನದಲ್ಲಿ ಬಯಸಿದ ಇಚ್ಛೆಗಳು, ಕನಸುಗಳು ಈಡೇರದೆ ನೀನು ಬಹಳಷ್ಟು ನಿರಾಸೆಗೊಂಡಿರುವೆ ಕಂದ. ಹಾಗೆ ಕೆಲವು ಸಂಘರ್ಷಗಳ ಹೋರಾಟದಿಂದ ಆಯಾಸವೂಗೊಂಡಿರುವೆ ಮಗು. ನನ್ನಿಂದ ನಿನ್ನ ಜೀವನದ ಯಾವ ವಿಚಾರಗಳು ಮುಚ್ಚಿ ಹೋಗಿಲ್ಲ, ಎಲ್ಲವೂ ನನಗೆ ತಿಳಿದಿದೆ ಕಂದ. ಕೆಲವು ನಿನ್ನ ಕರ್ಮಗಳ ಫಲವಾದರೆ, ಕೆಲವು ನಿನ್ನ ಜೀವನದ ಸಂಘರ್ಷಗಳು ನಿನ್ನ ಭಕ್ತಿ, ಶ್ರದ್ಧೆ, ವಿಶ್ವಾಸದ ನಿಷ್ಠೆಯ ಪರೀಕ್ಷೆಯ ಪ್ರತೀಕವಾಗಿದ್ದವು ಕಂದ. ನಿನ್ನ ಪ್ರಾಮಾಣಿಕ ಪ್ರಯತ್ನ, ನಿಷ್ಠೆ ತುಂಬಿದ ಭಕ್ತಿಯಿಂದ ನಾನು ಪ್ರಸನ್ನಗೊಂಡಿರುವೆ ಕಂದ. ನಿನ್ನ ಅಪೂರ್ಣವಾದ ಇಚ್ಛೆಗಳನ್ನು ನಾನು ಪೂರ್ಣಗೊಳಿಸುತ್ತೇನೆ. ಮನಸ್ಸಿನಲ್ಲಿ ತುಂಬಿರುವ ನೋವುಗಳಿಂದ, ಬಾಧೆಗಳಿಂದ, ಹಾಗೆ ಅನೇಕ ರೀತಿಯ ಚಿಂತೆಗಳಿಂದ ನಾನು ಮುಕ್ತಗೊಳಿಸುತ್ತಿದ್ದೇನೆ. ಅದಕ್ಕಾಗಿಯೇ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ. ನೀನು ನನ್ನ ಆಯ್ಕೆಯಾಗಿರುವೆ. ಹಾಗಾಗಿ ನಿನ್ನ ಮುಂದಿನ ಜೀವನದ ದಿಕ್ಕನ್ನೇ ಬದಲಿಸುತ್ತಿದ್ದೇನೆ ಮಗು. ಬರುವ ಮುಂದಿನ ಸಮಯದಲ್ಲಿ ನೀನು ಬಯಸಿದ ರೀತಿಯಲ್ಲೇ ಕೆಲವು ಅದ್ಭುತ ವಿಚಾರಗಳು, ಅದ್ಭುತ ತಿರುವುಗಳು ಬರುತ್ತವೆ ಮಗು. ಈ ಬದಲಾವಣೆ ಕೇವಲ ನಿನ್ನ ಆರೋಗ್ಯ ಹಾಗೂ ಸಂಪತ್ತಿನವರೆಗೆ ಮಾತ್ರ ಸೀಮಿತವಾಗಿರುವುದಿಲ್ಲ, ನಿನ್ನ ಸಂಪೂರ್ಣ ಭವಿಷ್ಯದ ಅಸ್ತಿತ್ವವನ್ನು ನಿರ್ಧಾರ ಮಾಡುತ್ತದೆ ಕಂದ. ಹಾಗಾಗಿ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡಿರುವೆ ಮಗು. ನೀನಿಟ್ಟ ಭಕ್ತಿ, ಪ್ರೀತಿಗೆ ನಾನು ಬಂದಿರುವೆ ಕಂದ ನಿನ್ನ ಬಳಿ. ಹಾಗಾಗಿ ಈ ಸಮಯದಲ್ಲಿ ನಿನ್ನ ಜೀವನದ ದಿಕ್ಕೇ ಬದಲಾವಣೆಯತ್ತ ಸಾಗುತ್ತಿದೆ. ಪೂರ್ಣವಾಗಿ ವಿಶ್ವಾಸವಿಡು. ಇದೇ ವಿಶ್ವಾಸ ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತದೆ. ನೀನು ಬಯಸಿದ ಇಚ್ಛೆಗಳತ್ತ ನೀನು ಸಾಗುವುದಕ್ಕಿಂತ ನಿನ್ನ ಈಗಿನ ಕರ್ಮಗಳ ಉದ್ದೇಶವೇ ಆ ಇಚ್ಛೆಗಳನ್ನು ನಿನ್ನ ಬಳಿ ಆಕರ್ಷಣೆ ಮಾಡುತ್ತಿದೆ ಕಂದ. ಇದು ನನ್ನ ಆಶೀರ್ವಾದವಾಗಿದೆ, ನನ್ನ ಕೃಪೆಯಾಗಿದೆ. ಹಾಗಾಗಿ ನಿನ್ನ ಮಾರ್ಗದರ್ಶನವನ್ನ, ಮುಂದಿನ ಜೀವನದ ನಿರ್ಧಾರವನ್ನ ನಾನೇ ಮಾಡಿರುವೆ ಕಂದ. ಈಗ ಆ ಸಮಯ ಬಂದಿದೆ. ನೀನು ಇಚ್ಛಿಸುವ ಇಚ್ಛೆಗಳು ಈಡೇರುತ್ತಿವೆ. ನೀನು ಬಯಸಿದ ಭಾಗ್ಯ ನಿನ್ನದಾಗುತ್ತದೆ ಕಂದ. ನಂಬಿಕೆ ಇಡು ಈ ನಿನ್ನ ಸಾಯಿಯಲ್ಲಿ. ನನ್ನ ಮೇಲೆ ಶ್ರದ್ಧೆ ಇಟ್ಟು ನಂಬಿಕೆಯಿಂದ ನಡೆಯುತ್ತಿರುವ ನಿನ್ನ ಜೀವನ ಎಲ್ಲ ರೀತಿಯಲ್ಲೂ ಸರಿಯಾಗುತ್ತದೆ. ಸಮಯ ಸರಿಯಾಗುತ್ತದೆ ಕಂದ. ನಾನು ನಿನ್ನ ಬದುಕಿನಲ್ಲಿ ಮಹತ್ವದ ಬದಲಾವಣೆಯನ್ನ ತರುತ್ತಿದ್ದೇನೆ. ನೀನು ಕಳೆದುಕೊಳ್ಳುತ್ತೇನೆ ಎಂದು ಭಾವಿಸಿದ್ದನ್ನ ನಾನು ನಿನಗೆ ಮತ್ತಷ್ಟು ಉತ್ತಮವಾಗಿ ಕೊಡುವೆ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಿನ್ನ ಕೈ ಹಿಡಿದಿರುವೆ. ನನ್ನನ್ನ ಮರೆತು ಬಿಡಬೇಡ. ಶ್ರದ್ಧೆ ಇಡು, ಸಬೂರಿ ಇಡು. ನಗುತ್ತಾ ನನ್ನ ಕೈ ಹಿಡಿದು ಮುಂದೆ ಸಾಗು. ನಿನ್ನ ಕಾಲ ಹೆಜ್ಜೆಗೆ ನಾನು ಬೆನ್ನು ಹತ್ತಿ ಬರುತ್ತೇನೆ. ನೀನು ನನ್ನವ, ನಾನು ನಿನ್ನವ ಕಂದ. ನೀನು ನಂಬಿದವರಿಂದ ಮೋಸ ಹೋಗಿ ಎಲ್ಲವನ್ನ ಕಳೆದುಕೊಂಡು ನಿಂತಿರಬಹುದು. ಆದರೆ ನಿನ್ನನ್ನು ನಾನು ಕಳೆದುಕೊಳ್ಳಲು ಇಷ್ಟಪಡುತ್ತಿಲ್ಲ. ಹಾಗಾಗಿ ನಾನು ಮರಳಿ ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ. ನೀನು ಕಳೆದುಕೊಂಡದ್ದನ್ನು ನಾನು ನಿನಗೆ ಹೊಸ ಜೀವನದ ರೂಪದಲ್ಲಿ ಕೊಟ್ಟಿಯೇ ತೀರುತ್ತೇನೆ. ಇದು ನನ್ನ ಭರವಸೆಯಾಗಿದೆ ಕಂದ. ನಿನ್ನ ಬದುಕಿನಲ್ಲಿ ಯಾರು ನಿನ್ನನ್ನು ಬಿಟ್ಟು ಹೋದರೂ ನಾನು ಮಾತ್ರ ನಿನ್ನ ಜೊತೆ ಸದಾ ಇರುತ್ತೇನೆ. ನನ್ನ ನೆನಪು ನಿನ್ನ ಹೃದಯದಲ್ಲಿ ಇರುವಾಗ ನೀನು ಎಂದಿಗೂ ಕಳೆಯುವುದಿಲ್ಲ. ನಾನು ನಿನ್ನ ಜೊತೆ ಇರುವೆನೋ ಇಲ್ಲವೋ ಎಂದು ಅನುಮಾನದ, ಸಂದೇಹದ ದೃಷ್ಟಿಯಿಂದ ನೋಡಬೇಡ. ನಿನ್ನ ಶ್ರದ್ಧೆ ತುಂಬಿದ ಭಾವನೆಯಲ್ಲಿ, ನಿನ್ನ ನಂಬಿಕೆಯಲ್ಲಿ ನಾನು ಸದಾ ಜೀವಂತವಾಗಿದ್ದೇನೆ. ನನ್ನ ಉಪಸ್ಥಿತಿ ನಿನ್ನ ಜೀವನದ ತುಂಬೆಲ್ಲ ಹರಡಿದೆ ಕಂದ. ಎಲ್ಲವೂ ಶುಭವಾಗುತ್ತದೆ. ಈ ಸಮಯದಲ್ಲಿ ನಿನ್ನೊಳಗಿನ ಶಕ್ತಿಯ ಬಗ್ಗೆ ನಂಬಿಕೆ ಇಡು. ಆಗಲೇ ನಿನ್ನ ಸಮಸ್ಯೆಗಳ ತಿರುವು ಆರಂಭವಾಗುತ್ತದೆ. ಇಷ್ಟು ದಿನದ ನಿನ್ನ ದುಃಖ, ನಿನ್ನ ಸಮಸ್ಯೆಗಳಿಗೆ ಅಂತ್ಯ ಹತ್ತಿರದಲ್ಲೇ ಇದೆ. ನಿನ್ನ ಪರೀಕ್ಷೆ ಮಾತ್ರ ಅಂತ್ಯಗೊಂಡಿದೆ ಕಂದ. ನಿನ್ನ ಪ್ರಾರ್ಥನೆಯ ಶಕ್ತಿ ನಿನ್ನ ನಂಬಿಕೆಯಾಗಿದ್ದಾಗ ನಿನ್ನ ರಕ್ಷಣೆಯಾಗಿ ಅದು ಕಾರ್ಯನಿರ್ವಹಿಸುತ್ತದೆ. ನನ್ನ ಮೇಲೆ ದೃಢವಾದ ವಿಶ್ವಾಸವಿಟ್ಟು ಮುಂದೆ ಸಾಗು. ನೀನಂದುಕೊಂಡ ಜೀವನ ನಿನ್ನದಾಗುತ್ತದೆ. ನೀನು ನಿನ್ನ ಜೀವನದಲ್ಲಿ ಕಳೆದು ಹೋಗಿದೆ ಎಂದು ಭಾವಿಸುತ್ತಿರುವ ಪ್ರತಿ ಕ್ಷಣವೂ ನಾನು ನಿನ್ನ ಜೀವನದಲ್ಲಿ ಒಳಿತಿಗಾಗಿ ಏನನ್ನಾದರೂ ತಯಾರು ಮಾಡುತ್ತಿರುವ ಕ್ಷಣಗಳಾಗಿದೆ. ಹಿಂದೆ ನಿನ್ನ ಜೀವನದಲ್ಲಿ ಸಿಕ್ಕ ನೋವುಗಳಾಗಿರಬಹುದು, ದುಃಖಗಳಾಗಿರಬಹುದು, ವಂಚನೆಗಳಾಗಿರಬಹುದು, ನಿನ್ನನ್ನು ಎಂದಿಗೂ ಮುರಿಯಬಾರದು, ಗಟ್ಟಿ ಮಾಡಬೇಕು. ನನ್ನ ಹತ್ತಿರ ಬಾ, ನನ್ನನ್ನು ಭೇಟಿಯಾಗುತ್ತಿರು. ನಿನ್ನೊಳಗಿನ ನೋವು ನಾನು ಅರಿಯುತ್ತೇನೆ. ನಿನ್ನೊಳಗಿನ ನೋವನ್ನು ನಾನು ಹೀರಿಕೊಳ್ಳುತ್ತೇನೆ. ಹಾಗೆ ನಿನ್ನನ್ನು ಗುಣಪಡಿಸುತ್ತೇನೆ. ಅದರಲ್ಲಿಯೇ ನಿನ್ನ ಯಶಸ್ಸಿನ ಬೀಜವನ್ನು ಅಡಗಿಸಿಟ್ಟಿದ್ದೇನೆ. ನನ್ನ ಬಳಿ ಬಾ ಕಂದ. ಎಲ್ಲವೂ ನಿನಗೆ ಒಂದೊಂದಾಗಿ ಅರ್ಥವಾಗುತ್ತದೆ. ನಿನ್ನ ಪ್ರತಿ ಒಳ್ಳೆಯ ಉದ್ದೇಶದ ಪ್ರತಿ ಶ್ವಾಸವೂ ಪವಿತ್ರವಾಗಿದೆ ಕಂದ.
ಆ ಪವಿತ್ರವಾದ ಶ್ವಾಸದಲ್ಲೇ ನನ್ನ ಉಸಿರಾಟವಿರುತ್ತದೆ. ಈ ಸಮಯದಲ್ಲಿ ನಿನ್ನ ಆತ್ಮಶಕ್ತಿಯಾಗಿ ನಾನು ನಿನ್ನಲ್ಲೇ ಅಡಗಿರುವೆ. ಸರ್ವಕಾಲದಲ್ಲೂ ನಿನ್ನ ಜೊತೆ ನಾನಿದ್ದೇನೆ ಎಂಬ ಭರವಸೆ ಸಾಕು. ನಿನ್ನ ಜೀವನದಲ್ಲಿ ನಿರ್ಭಯವಾಗಿ ನೀನು ಮುಂದೆ ಸಾಗಲು ಸಹಾಯ ಮಾಡುತ್ತದೆ. ನನ್ನನ್ನ ಹೃದಯದಿಂದ ಪ್ರೀತಿಸು, ತಾಳ್ಮೆಯಿಂದ ನಿರೀಕ್ಷೆ ಮಾಡು. ನಾನು ನಿನ್ನ ಕೈ ಹಿಡಿದಿರುವೆ ಎಂಬ ನಂಬಿಕೆಯಿಂದ ಮುಂದೆ ಸಾಗು. ಆ ನಂಬಿಕೆಯೇ ನಿನ್ನನ್ನ ನೀನು ಬಯಸುತ್ತಿರುವ ಗುರಿಯನ್ನ ಸುರಕ್ಷಿತವಾಗಿ ತಲುಪಿಸುತ್ತದೆ. ಹಾಗೂ ನಾನು ನಿನ್ನ ನೆರಳಿನಂತೆ ಸದಾ ನಿನ್ನನ್ನ ಹಿಂಬಾಲಿಸುತ್ತಿದ್ದೇನೆ ಕಂದ. ನನ್ನ ರಕ್ಷಣೆಯಲ್ಲೇ ನೀನು ಸುರಕ್ಷಿತವಾಗಿರುವೆ. ಹಾಗಾಗಿಯೇ ಕೆಲವು ಸಮಸ್ಯೆಗಳಿಂದ ಮುಕ್ತವಾಗುತ್ತಿರುವೆ. ಹಾಗೆ ಕೆಲವು ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಂಡು ಜೀವನದಲ್ಲಿ ಒಂದು ಭರವಸೆಯ ನಡೆಯನ್ನ ಇಟ್ಟಿರುವೆ ಕಂದ. ನಿನ್ನ ಈಗಿನ ಜೀವನದಲ್ಲಿ ಎಂತಹವೇ ಸಂಕಷ್ಟಗಳು ಬಂದರೂ ಶ್ರದ್ಧೆ ಮತ್ತು ಸಹನೆ ಇಟ್ಟು ನನ್ನನ್ನು ನೆನಪು ಮಾಡಿಕೊ. ಖಂಡಿತವಾಗಿಯೂ ನಿನ್ನ ನಂಬಿಕೆಯನ್ನ ನಾನು ಏನೂ ಬೇಡದೆ ಕಾಪಾಡುತ್ತೇನೆ. ಸಾಯಿ ಎನ್ನುವ ಒಂದು ದೃಢ ವಿಶ್ವಾಸದ ಕೂಗು ಬೇಕಾದ ಸಹಾಯ ಸರಿಯಾದ ಸಮಯದಲ್ಲಿ ನಿನಗೆ ಸಿಗುವಂತೆ ಮಾಡುತ್ತದೆ. ಮಗು, ನಿನ್ನ ಪ್ರೀತಿ ಪಾತ್ರರ ಭಾರವನ್ನ ನನ್ನ ಮೇಲೆ ಅರ್ಪಣೆ ಮಾಡು. ಖಂಡಿತವಾಗಿಯೂ ಅವರ ಭಾರವನ್ನ ನಾನು ಅಷ್ಟೇ ಪ್ರೇಮದಿಂದ, ದಯೆಯಿಂದ, ಕರುಣೆಯಿಂದ ಭರಿಸುತ್ತೇನೆ ಕಂದ. ಅವರ ಕಾಳಜಿಯನ್ನು ನಾನು ಮಾಡುತ್ತೇನೆ. ಇದು ನಾನು ನಿನಗೆ ಕೊಡುತ್ತಿರುವ ಮಾತಾಗಿದೆ. ನನ್ನ ಮಾತಿನಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ. ನಿನ್ನಲ್ಲಿ ಆ ವಿಶ್ವಾಸ ದೃಢವಾಗಿದ್ದಾಗ ಪರಿವರ್ತನೆಯನ್ನ ಅನುಭವದ ರೂಪದಲ್ಲಿ, ಚಮತ್ಕಾರದ ರೂಪದಲ್ಲಿ ನೀನು ಕಾಣುತ್ತೀಯ. ನನ್ನ ಸಾಯಿ ನನ್ನ ಕರ್ತೃವಾಗಿದ್ದಾರೆ. ನನ್ನ ಮುಂದಿನ ಜೀವನ ಭವಿಷ್ಯ ಅವರೇ ರೂಪಿಸಿಕೊಡುತ್ತಾರೆ ಎನ್ನುವ ಒಂದೇ ಒಂದು ದೃಢ ವಿಶ್ವಾಸದ ಕೂಗು ನನ್ನ ಭಕ್ತನ ಅಂತರಂಗವನ್ನ ನಾನು ತಿಳಿಯುವಂತೆ ಮಾಡುತ್ತದೆ. ಭಯಬೇಡ, ಮುಂದೆ ಸಾಗು. ನಿನ್ನ ಸಾಧನೆ ಏನೇ ಆಗಿರಲಿ ಆ ಸಾಧನೆಯತ್ತ ಶ್ರದ್ಧೆ ಎಂಬ ನಂಬಿಕೆ ಇಟ್ಟು ಸಾಯಿ ಎನ್ನುವ ಸ್ಮರಣೆಯೊಂದಿಗೆ ಆ ಪಥದಲ್ಲಿ ಮುಂದೆ ಸಾಗು. ಖಂಡಿತ ನಿನ್ನ ಗುರಿ ತಲುಪಿಸುವ ಭಾರ ನನ್ನದೇ ಆಗಿದೆ. ಏಕೆಂದರೆ ನಿನ್ನ ಗುರಿ ನನಗೆ ಗೊತ್ತಿದೆ ಕಂದ. ನಿನ್ನ ಕಷ್ಟದ ದಿನಗಳನ್ನು ಕೇವಲ ಒಂದು ಪರೀಕ್ಷೆಯ ರೀತಿಯಲ್ಲಿ ನೋಡು, ಒಂದು ಪಾಠದ ರೀತಿಯಲ್ಲಿ ನೋಡು. ತಾಳ್ಮೆಯೊಂದಿಗೆ ನಿಲ್ಲು. ಖಂಡಿತವಾಗಿಯೂ ಕಷ್ಟದ ದಿನಗಳು ಆನಂದದ ದಿನಗಳಾಗಿ ಪರಿವರ್ತನೆ ಮಾಡಿಕೊಡುತ್ತೇನೆ. ನೀನು ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ನಂಬಿಕೆಯಿಂದ ನನ್ನನ್ನು ಕರೆದಾಗ ನಾನು ನಿನ್ನ ಮನಸ್ಸಿನ ತಾತ್ಕಾಲಿಕ ಇಚ್ಛೆಯನ್ನು ಕೂಡ ಪೂರೈಸಿಕೊಡುತ್ತೇನೆ. ನಿನ್ನ ಪಾಲಿಗೆ ಯಾವುದು ಅಸಾಧ್ಯವೆಂದುಕೊಂಡಿರುವೆಯೋ ಆ ವಿಚಾರವನ್ನ ನನ್ನ ಪಾದಗಳಲ್ಲಿ ನಂಬಿಕೆ ಇಟ್ಟು ಸಮರ್ಪಣೆ ಮಾಡಿ ನೋಡು. ನಿನಗೆ ಆ ವಿಚಾರ ಅಸಾಧ್ಯವೆನಿಸಿರಬಹುದು, ಆದರೆ ನನಗೆ ಅದು ಅಸಾಧ್ಯವಲ್ಲ. ಶ್ರದ್ಧೆಯಿಂದ ಸಾಯಿ ಎನ್ನುವ ಕೂಗಿನೊಂದಿಗೆ ಸಮರ್ಪಣೆಯಾಗಿ ನೋಡು. ಖಂಡಿತ ನಿನ್ನ ಜೀವನದಲ್ಲಿ ನೀನು ಬಯಸಿದ ವಿಚಾರದಲ್ಲಿ ಅದ್ಭುತವಾದ ಚಮತ್ಕಾರವನ್ನೇ ನಡೆಸಿ ತೋರಿಸುತ್ತೇನೆ. ನನ್ನಲ್ಲಿ ನಿನಗೆ ಸಂದೇಹವಿದ್ದರೆ ಖಂಡಿತವಾಗಿಯೂ ನನ್ನನ್ನು ಪರೀಕ್ಷಿಸು ಕಂದ. ನಿನ್ನ ಅತ್ಯಂತ ಕಷ್ಟದ ಸಮಯದಲ್ಲಿ ನೀನು ಯಾವುದಾದರೂ ತೊಂದರೆಯಲ್ಲಿ ಸಿಲುಕಿದಾಗ ನೀನು ಕರೆದ ತಕ್ಷಣ ನಾನು ನಿನಗೋಸ್ಕರ ಓಡಿ ಬರುತ್ತೇನೆ. ನಂಬಿಕೆಯಿಂದ ನನ್ನನ್ನು ಪರೀಕ್ಷಿಸಿ ನೋಡು. ನಿನ್ನ ಜೀವನದಲ್ಲಿ ನೀನು ಭರವಸೆ ಕಳೆದುಕೊಂಡು ಕೂಗಿದಾಗ ಎಲ್ಲವೂ ಅಂತ್ಯವಾಗುತ್ತಿದೆ ಅಂದುಕೊಂಡ ಕ್ಷಣವೂ ಕೂಡ ನೀನು ನನ್ನನ್ನು ಒಮ್ಮೆ ಕೂಗಿ ನೋಡು. ಖಂಡಿತವಾಗಿಯೂ ನಾನು ನಿನ್ನನ್ನು ಉಳಿಸಲು ಬರುತ್ತೇನೆ. ಏಕೆಂದರೆ ನಾನು ನಿನ್ನನ್ನು ಸದಾ ಪ್ರೀತಿಸುತ್ತೇನೆ ಕಂದ. ನನ್ನ ಲೀಲೆಯ ಮಹತ್ವ ಯಾರಿಗೂ ಅರ್ಥವಾಗದು, ಆದರೆ ಶ್ರದ್ಧೆಯಿಂದ ಕೂಗಿ ನೋಡು. ನಿನ್ನ ಜೀವನವೇ ಬದಲಾಗುತ್ತದೆ ಚಮತ್ಕಾರದ ರೂಪದಲ್ಲಿ. ನನ್ನ ಲೀಲೆಯನ್ನು ನೋಡಲು ಬಯಸಿದರೆ ನೀನು ಶ್ರದ್ಧಾಪೂರ್ವಕವಾಗಿ ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ಶರಣಾಗಬೇಕು. ನೀನು ಒಪ್ಪಿಸಿದ ಕಾರ್ಯವನ್ನು ನಾನು ಚಮತ್ಕಾರದ ರೂಪದಲ್ಲಿ ಮಾಡಿಸಿ ತೋರಿಸುತ್ತೇನೆ. ನನ್ನಲ್ಲಿ ನಂಬಿಕೆ ಇಟ್ಟು ನಡೆಯುತ್ತಿರುವೆ ಎಂದರೆ ಖಂಡಿತವಾಗಿಯೂ ನಿನ್ನ ಕಷ್ಟದ ದಿನಗಳು ಒಳ್ಳೆಯ ದಿನಗಳಾಗಿ ಬದಲಾಗುತ್ತವೆ. ನನ್ನ ಪ್ರತಿ ಭಕ್ತನ ನೈಜ ಪ್ರಾರ್ಥನೆಯು ನನ್ನ ಹೃದಯ ತಲುಪುತ್ತದೆ. ನಾನು ತಕ್ಷಣವೇ ಆ ಸಮಯದಲ್ಲಿ ಅವರ ಸಹಾಯಕ್ಕೆ ಧಾವಿಸಿ ಬರುತ್ತೇನೆ. ನನ್ನಲ್ಲಿ ನಂಬಿಕೆ ಇಟ್ಟು ಕೂಗಿದರೆ ನೀನು ಎಲ್ಲೇ ಇರು, ಹೇಗೆ ಇರು, ಆ ಸಮಯದಲ್ಲಿ ನಿನಗೋಸ್ಕರ ನಾನು ಅಲ್ಲಿ ಪ್ರತ್ಯಕ್ಷನಾಗುತ್ತೇನೆ. ಯಾವುದಾದರೂ ಸಹಾಯದ ರೂಪದಲ್ಲಿ, ರಕ್ಷಣೆಯ ರೂಪದಲ್ಲಿ. ಇದು ನನ್ನ ಭರವಸೆಯಾಗಿದೆ ಕಂದ. ನೀನು ಎಲ್ಲಿಗಾದರೂ ಹೋಗುತ್ತಿರು, ನನ್ನ ಜೊತೆ ಬನ್ನಿ ಬಾಬಾ ಎನ್ನುವ ಒಂದು ಕೂಗಿಗೆ ನಾನು ಸ್ಪಂದಿಸುತ್ತೇನೆ. ನಿನ್ನನ್ನು ನೆರಳಿನಂತೆ ಹಿಂಬಾಲಿಸುತ್ತೇನೆ, ರಕ್ಷಿಸುತ್ತೇನೆ, ಮಾರ್ಗದರ್ಶನ ಮಾಡುತ್ತೇನೆ. ನಿನಗೆ ಯಾವುದು ಸರಿ, ಯಾವುದು ತಪ್ಪು ಎನ್ನುವ ಅರಿವನ್ನು ಮೂಡಿಸಿ ನಿನಗೆ ಬೇಕಾದದ್ದನ್ನು ನಿಸ್ಸಂಕೋಚವಾಗಿ ಪಡೆಯಲು ನಿನ್ನಲ್ಲಿ ಶಕ್ತಿಯನ್ನು, ಆತ್ಮವಿಶ್ವಾಸವನ್ನು ತುಂಬಿಸುತ್ತೇನೆ. ನೀನು ದುರ್ಬಲನಾಗಿ ಕುಗ್ಗಿದಾಗ ನಿನ್ನ ಬಲವಾಗಿ ನಿಲ್ಲುತ್ತೇನೆ. ನನ್ನ ಭಕ್ತ ಎಂಥದ್ದೇ ಪಾಪದಿಂದ ಆವೃತವಾಗಿ ನನ್ನ ಬಳಿ ಬಂದು ಪಶ್ಚಾತ್ತಾಪದ ಕಣ್ಣೀರು ಸುರಿಸಿದ ನನ್ನ ಭಕ್ತನನ್ನು ನಾನೆಂದಿಗೂ ಖಾಲಿ ಹಸ್ತದಿಂದ ಹಿಂತಿರುಗಿಸುವುದಿಲ್ಲ.
ನನ್ನ ಮಿಡಿತ ಆ ನನ್ನ ಭಕ್ತನಲ್ಲಿ ಸದಾ ಇರುತ್ತದೆ. ದಯೆಯ ರೂಪದಲ್ಲಿ, ಕರುಣೆಯ ರೂಪದಲ್ಲಿ, ಕಾಳಜಿಯ ರೂಪದಲ್ಲಿ, ಹಾಗೆ ಪ್ರೇಮದ ರೂಪದಲ್ಲಿ ನನ್ನ ಭಕ್ತನಾಗಿ ಹೊರಹೊಮ್ಮಿರುವೆ ಎಂದರೆ ಚಿಂತೆ ಮಾಡಬೇಡ. ನನ್ನ ನಾಮಸ್ಮರಣೆ ಮಾಡು, ನನ್ನ ಚಿಂತನೆ ಮಾಡು. ಪ್ರತಿ ಕ್ಷಣವೂ ನಾನು ಅದ್ಭುತವಾದ ಪರಿವರ್ತನೆಯೊಂದಿಗೆ ಬದಲಾವಣೆಯನ್ನು ನಿನ್ನ ಜೀವನದಲ್ಲಿ ತುಂಬಿಸುತ್ತೇನೆ, ರಕ್ಷಿಸುತ್ತೇನೆ, ಕಾಪಾಡುತ್ತೇನೆ, ಮಾರ್ಗದರ್ಶನ ಮಾಡುತ್ತೇನೆ. ಸದಾ ನಿನ್ನನ್ನು ನೆರಳಿನಂತೆ ಹಿಂಬಾಲಿಸುತ್ತೇನೆ. ಇದು ನನ್ನ ಭರವಸೆಯಾಗಿದೆ. ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಕಂದ. ಇದು ನನ್ನ ಭರವಸೆಯಾಗಿದೆ. ನಾನು ನಿನ್ನನ್ನು ಆಶೀರ್ವದಿಸಿದ ಮೇಲೆ ಯಾರೂ ಕೂಡ ನಿನ್ನ ಮೇಲೆ ಕೆಟ್ಟ ದೃಷ್ಟಿ ಬೀರಲು ಸಾಧ್ಯವಿಲ್ಲ, ತೊಂದರೆ ಕೊಡಲು ಸಾಧ್ಯವಿಲ್ಲ. ಧೈರ್ಯವಾಗಿರು. ನನ್ನ ಸಾಯಿ ನನ್ನ ಜೊತೆಗಿದ್ದಾರೆ ಎನ್ನುವ ನಿನ್ನ ವಿಶ್ವಾಸದ ಪ್ರಾರ್ಥನೆಯ ಮೇಲೆಯೇ ನಿನ್ನ ಜೀವನ ನಿರ್ಧಾರಿತವಾಗಿದೆ. ನಿನ್ನ ಮುಂದಿನ ಭವಿಷ್ಯ ನಾನೇ ರೂಪಿಸುತ್ತಿರುವೆ. ನನ್ನ ಮೇಲೆ ನಂಬಿಕೆ ಇಡು. ನಿನ್ನ ಜೊತೆ ನಾನಿದ್ದೇನೆ ಕಂದ. ನಾನು ನಿನ್ನ ಪ್ರತಿ ಪ್ರಾರ್ಥನೆಯನ್ನು ಕೇಳಿದ್ದೇನೆ. ಈಗ ಒಳ್ಳೆಯ ಸಮಯ ಬಂದಿದೆ. ನನ್ನ ಆಶೀರ್ವಾದ ನಿನ್ನ ಜೀವನದಲ್ಲಿ ಬೆಳಕನ್ನು ತುಂಬುತ್ತಿದೆ. ನೀನು ಬಯಸಿದ್ದನ್ನು ನೀಡುವ ಮೂಲಕ ನಿನ್ನ ಪ್ರಾರ್ಥನೆಗೆ ಫಲ ಸಿಗುವ ಸಮಯವೇ ಇದಾಗಿದೆ ಕಂದ. ಭಯವಿಲ್ಲದೆ, ಸಂಕೋಚವಿಲ್ಲದೆ, ಸಂದೇಹವಿಲ್ಲದೆ ನನ್ನನ್ನು ಪ್ರಾರ್ಥಿಸು. ನಿನ್ನ ಹೃದಯಕ್ಕೆ ಶಕ್ತಿ ನೀಡುತ್ತೇನೆ. ಶ್ರದ್ಧೆಯಿಂದ ಪ್ರಾರ್ಥಿಸಿದರೆ ಫಲದ ರೂಪದಲ್ಲಿ ನನ್ನ ಆಶೀರ್ವಾದ ಖಚಿತವಾಗಿಯೂ ನಿನಗೆ ಸಿಗುತ್ತದೆ. ನಿನ್ನ ಮೇಲೆ ನನ್ನ ಕೃಪಾ ದೃಷ್ಟಿ ಇದೆ ಕಂದ. ಇನ್ನು ಮುಂದೆ ಸುಖದ ದಿನಗಳು ಆರಂಭವಾಗುತ್ತವೆ. ನಿನ್ನ ಹಿಂದಿನ ಜೀವನದ ಕೆಟ್ಟ ಅಧ್ಯಾಯಗಳನ್ನು, ಕೆಟ್ಟ ಜನರನ್ನು, ಕೆಟ್ಟ ನಕಾರಾತ್ಮಕ ಭಾವವನ್ನು ನಾನು ಅಂತ್ಯಗೊಳಿಸಿದ್ದೇನೆ. ಇದೇ ದೃಢವಾದ ವಿಶ್ವಾಸದ ಸಮರ್ಪಣಾ ಭಾವದಿಂದ ಮುಂದೆ ಸಾಗು. ಎಲ್ಲವೂ ಶುಭವಾಗುತ್ತದೆ. ಈ ಸಮಯದಲ್ಲಿ ನನ್ನ ನಾಮ ಜಪ ಮಾಡು. ನಿನ್ನ ಬದುಕಿನಲ್ಲಿ ಆಶೀರ್ವಾದಗಳ ಮಳೆಯನ್ನೇ ಸುರಿಸುತ್ತೇನೆ. ನೀನು ಒಂಟಿಯಲ್ಲ. ನನ್ನ ಆಶೀರ್ವಾದ, ನನ್ನ ಕೃಪೆ ನಿನ್ನ ಪ್ರತಿ ಹೆಜ್ಜೆ ಹೆಜ್ಜೆಗೂ ಬಲವಾಗಿ ನಿನ್ನ ಹಿಂದೆಯೇ ಬರುತ್ತದೆ. ನನ್ನಲ್ಲಿ ಸಬೂರಿ ಇಡು. ಹಾಗೆ ಶ್ರದ್ಧೆಯಿಂದ ನನ್ನ ನಾಮಸ್ಮರಣೆ ಮಾಡು. ನಿನ್ನ ಕೆಲವು ವಿಚಾರಗಳಲ್ಲಿ ತಡವಾದರೂ ಅವು ವಿಶೇಷವಾಗಿ ನಿನ್ನನ್ನು ತಲುಪುವ ದಾರಿಯನ್ನು ನಾನೀಗಾಗಲೇ ಸಿದ್ಧ ಮಾಡಿದ್ದೇನೆ. ನೀನು ಬಯಸಿದ್ದು ನಿನ್ನ ಬಳಿಯೇ ಬರುತ್ತಿದೆ ಕಂದ. ಆ ದಾರಿಯನ್ನು ಸ್ವಯಂ ನಾನೇ ಸ್ವಚ್ಛಗೊಳಿಸಿದ್ದೇನೆ. ಹಾಗೆ ನಿನಗೆ, ನಿನ್ನ ಕುಟುಂಬಕ್ಕೆ ನೆರಳಾಗಿ, ಬೆಂಬಲವಾಗಿ, ರಕ್ಷಣೆಯಾಗಿ ನಿಂತಿರುವೆ ಕಂದ. ನಾನು ನಿನ್ನ ಜೊತೆಯೇ ಇದ್ದೇನೆ. ನೀನು ಏಕಾಂಗಿಯಲ್ಲ, ಒಂಟಿಯಲ್ಲ. ತಾಳ್ಮೆಯಿಂದ ಇರು. ನಾನು ಸರಿಯಾದ ಸಮಯದಲ್ಲಿ ನಿನ್ನನ್ನು ನಿನ್ನ ಶತ್ರುಗಳ ವಿರುದ್ಧ ಎತ್ತಿ ನಿಲ್ಲಿಸುತ್ತೇನೆ. ನಿನ್ನ ಸ್ಥಾನ, ಮಾನ, ಗೌರವವನ್ನು ನಾನು ಎತ್ತಿ ಹಿಡಿದು ತೋರಿಸುತ್ತೇನೆ. ಎಲ್ಲದಕ್ಕೂ ಅದರದ್ದೇ ಆದ ಸಮಯವಿರುತ್ತದೆ. ಆ ಸಮಯದಲ್ಲಿ ಅದು ಹೆಚ್ಚಿನ ಪ್ರಕಾಶತೆಯನ್ನು ನಿನ್ನ ಜೀವನದಲ್ಲಿ ಮೂಡಿಸುತ್ತದೆ. ಶಾಶ್ವತವಾದ ನೆಲೆಯನ್ನು, ಗೌರವವನ್ನು, ಆದರವನ್ನು, ಸಂಪತ್ತನ್ನು, ನೀನು ಬಯಸಿದ ಆರೋಗ್ಯವನ್ನು ನಿನ್ನ ಜೀವನದಲ್ಲಿ ಸಮೃದ್ಧಿಯಾಗಿ ತುಂಬಿಸುತ್ತದೆ. ನನ್ನ ಮೇಲೆ ಭರವಸೆ ಇಡು. ನನ್ನಲ್ಲಿ ಶ್ರದ್ಧೆ ಮತ್ತು ಸಬೂರಿ ಇಟ್ಟವರಿಗೆ ನನ್ನ ಕೃಪೆ ಹೇರಳವಾಗಿ ನಿರಂತರವಾಗಿ ಸಿಗುತ್ತಲೇ ಇರುತ್ತದೆ. ಈ ಸಮಯದಲ್ಲಿ ನಿನ್ನ ಮೇಲೆ ಹಗೆ ಸಾಧಿಸಿ ದ್ವೇಷದಿಂದ, ಅಸೂಯೆಯಿಂದ ನಿನ್ನ ಒಂದು ದಾರಿ ಮುಚ್ಚಿದರೆ, ನೀನು ಸಾಧನೆಯತ್ತ ಹೋಗುತ್ತಿರುವ ದಾರಿಯಲ್ಲಿ ಅಡ್ಡ ಬಂದರೆ ಖಂಡಿತವಾಗಿಯೂ ನಾನು ನಿನಗಾಗಿ ಹೊಸ ದ್ವಾರವನ್ನೇ ತೆರೆಯುತ್ತೇನೆ. ಇದು ನನ್ನ ಭರವಸೆಯಾಗಿದೆ. ಕಾದು ನೋಡು. ಆಶೀರ್ವಾದ ನಿನಗೆ ಖಂಡಿತವಾಗಿಯೂ ಸಿಗುತ್ತದೆ. ನನ್ನಲ್ಲಿ ಅಸಂಭವ ಎನ್ನುವ ಪದವೇ ಇಲ್ಲ. ಏಕೆಂದರೆ ನಿನ್ನ ಆದಿಯೂ ನಾನೇ, ಅಂತ್ಯವೂ ನಾನೇ ಆಗಿದ್ದೇನೆ. ಈ ವಾಸ್ತವ ಸತ್ಯವನ್ನು ಅರಿತ ಮರುಕ್ಷಣವೇ ನೀನು ನನ್ನ ಶರಣದಲ್ಲಿರುತ್ತೀಯ. ಆ ಶರಣಾಗತಿಯ ಭಾವಕ್ಕೆ, ಭಕ್ತಿಗೆ, ಶ್ರದ್ಧೆಗೆ ಸೋತು ನಾನು ನಿನ್ನನ್ನು ಪ್ರೇಮದಿಂದ, ದಯೆಯಿಂದ, ಕರುಣೆಯಿಂದ ಹಾರೈಸುತ್ತೇನೆ, ಆಶೀರ್ವದಿಸುತ್ತೇನೆ. ನೀನು ಬಯಸುತ್ತಿರುವ ಜೀವನದ ದಡವನ್ನು ಸ್ವಯಂ ನಾನೇ ನಿನ್ನ ಕೈ ಹಿಡಿದು ಸೇರಿಸುತ್ತೇನೆ ಕಂದ. ನಿನ್ನ ಜೀವನದಲ್ಲಿ ಈ ಸಮಯದಲ್ಲಿ ಎಂಥದ್ದೇ ಬಿರುಗಾಳಿ ಬೀಸುತ್ತಿದ್ದರೂ ನನ್ನ ನಾಮಸ್ಮರಣೆ ಮಾಡು ಕಂದ. ಅದು ನಿನಗೆ ಶಕ್ತಿ ನೀಡುತ್ತದೆ. ಹಾಗೆ ಯಾವ ದಾರಿಯಲ್ಲಿ ನೀನು ಸಾಗಿದರೆ ಸುರಕ್ಷಿತವಾಗಿರುತ್ತೀಯಾ ಎನ್ನುವ ಅರಿವನ್ನು ಮೂಡಿಸುತ್ತದೆ, ದಾರಿ ತೋರಿಸುತ್ತದೆ, ಬೆಳಕು ನೀಡುತ್ತದೆ. ಮಗು, ನನ್ನ ಮೇಲೆ ದೃಢವಾದ ವಿಶ್ವಾಸವಿಡು. ಯಾವುದೇ ಬಿರುಗಾಳಿ ಬೀಸುತ್ತಿದ್ದರೂ ಸಾಯಿ ಎನ್ನುವ ನಾಮಸ್ಮರಣೆ ನಿನ್ನ ಜೀವನದಲ್ಲಿ ಆ ಬಿರುಗಾಳಿಯನ್ನು ಹೋಗಲಾಡಿಸಿ ತಂಪಾದ ತಂಗಾಳಿಯನ್ನು ಬೀಸುವಂತೆ ಮಾಡುತ್ತದೆ. ಪಶ್ಚಾತ್ತಾಪಪಟ್ಟು ನನ್ನ ಬಳಿ ಬಂದಿರುವೆ. ನಾನು ನಿನ್ನ ಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ. ಕರುಣೆ ತೋರಿಸುತ್ತೇನೆ. ಪ್ರೇಮದಿಂದ ನಿನ್ನನ್ನು ಕಾಳಜಿ ಮಾಡುತ್ತೇನೆ. ಒಳ್ಳೆಯ ಕರ್ಮದ ಉದ್ದೇಶದ ದಾರಿಯನ್ನು ತೋರಿಸಿ ನಿನ್ನ ಜೀವನದಲ್ಲಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳುವ ಶಿಕ್ಷಣವನ್ನು ನೀಡುತ್ತೇನೆ. ಆ ಶಿಕ್ಷಣವೇ ನಿನ್ನ ಜೀವನದ, ನಿನ್ನ ಮುಂದಿನ ಭವಿಷ್ಯದ ರೂಪುರೇಷು ಆಗಿರುತ್ತದೆ ಕಂದ. ಬಲವಾದ ನಂಬಿಕೆಯೊಂದಿಗೆ ನನ್ನ ಪಾದಗಳಲ್ಲಿ ಶರಣಾಗು. ನಾನು ನಿನ್ನ ಹಿಂದೆಯೇ ನೆರಳಿನಂತೆ ಇರುತ್ತೇನೆ. ಧೈರ್ಯದಿಂದ ಮುಂದೆ ಸಾಗು. ನನ್ನ ಸಾಯಿ ನನ್ನ ಜೊತೆ ಇದ್ದಾರೆ. ಮುಂದೆ ಗುರುವಾಗಿ, ಹಿಂದೆ ನೆರಳಾಗಿ, ಜೊತೆಗೆ ಜೊತೆಗಾರನಾಗಿ ಎನ್ನುವ ದೃಢವಾದ ವಿಶ್ವಾಸವೇ
ನಿನ್ನ ಗುರಿಯ ಸಾಧನೆಯನ್ನು ನಿರಾತಂಕವಾಗಿ ಹೋಗಿ ಮುಟ್ಟಲು ಸಹಾಯ ಮಾಡುತ್ತದೆ. ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.